ನೋಡಿ ಅದಕ್ಕೆ ನನಗೆ ಸಂಬಂಧನೇ ಇಲ್ಲ ಅಂತ ಸಂಬಂಧ ಇಲ್ಲ ಅಂದ್ಮೇಲೆ ಅಮೌಂಟ್ ಎಂತಕ್ಕೆ ಹಾಕ್ಸ್ಕೋಬೇಕು ನೀವು? ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಕಿರಣ್ ಕನ್ನಡಿಗ. ಸೊ ಗೈಸ್, ನಾನ್ ಇವತ್ತು ನಿಮಗೆ ಹೇಳಲಿಕ್ಕೆ ಹೊರಟಿರೋ ಒಂದು ವಿಚಾರ ಬಂದು ಒಬ್ಬ ದರೋಡೆಕೋರ ಸ್ವಾಮೀಜಿಯ ಬಗ್ಗೆ. ಸೊ ಈ ಸ್ವಾಮೀಜಿ ಏನ್ ಮಾಡ್ತಾನಪ್ಪ ಅಂತ ಅಂದ್ರೆ, ಒಬ್ಬ 19 ವರ್ಷದ ಒಬ್ಬ ಯುವಕ ಇರ್ತಾನೆ. ಸೊ ಅವ್ರ ತಾಯಿಗೆ ಹುಷಾರಿರೋದಿಲ್ಲ. ಸೊ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಆ ಹುಡುಗ ಏನ್ ಮಾಡ್ತಾನೆ ಅಂದ್ರೆ, ಸ್ವಲ್ಪ ಬೇರೆಯವರ ಮಾತು ಕೇಳಿ ಒಬ್ಬ ಸ್ವಾಮೀಜಿಗೆ ಕಾಲ್ ಮಾಡ್ತಾನೆ. ಸ್ವಾಮೀಜಿ ಹೇಳ್ತಾರೆ, ನಾನು ಬಂದು ಸಿಗಂದೂರಿನವನು, ನಿಮ್ಮ ತಾಯಿಯ ಸಮಸ್ಯೆಯನ್ನು ನಾನು ಪರಿಹರಿಸಬಲ್ಲೆ. ಸೊ ಸ್ವಲ್ಪ ಖರ್ಚಾಗ್ತದೆ, ಒಂದು 10,000 ತನಕ ಖರ್ಚಾಗ್ತದೆ, ಯಾಕಂದ್ರೆ ಪೂಜೆ ಮಾಡಬೇಕು, ಅದು ಮಾಡಬೇಕು ಅಂತ ಹೇಳ್ತಾನೆ. ಸೊ ಅದರಿಂದ ಹೇಳಿ ಸರಿ ಅಂತ ಹೇಳ್ಬಿಟ್ಟು, ಸರಿ ಸ್ವಾಮೀಜಿ ಏನಾದರೂ ಮಾಡ್ಕೊಳ್ಳಿ, ನನ್ನ ತಾಯಿನ ಉಳಿಸ್ಕೊಡಿ ಅಂತ ಹೇಳಿ ಆ ಹುಡುಗ ಏನ್ ಮಾಡ್ತಾನೆ, 10,000 ರೂಪಾಯಿನ ಬೇರೆ ಯಾರ ಹತ್ರನೂ ಇಸ್ಕೊಂಡು ಆ ಸ್ವಾಮೀಜಿಗೆ ಪೇ ಮಾಡ್ತಾನೆ. ಸೊ ನೋಡ್ಬೋದು, ಪೇಮೆಂಟ್ ಪ್ರೂಫ್ ಎಲ್ಲ ಇಲ್ಲೇ ಇದೆ. ಸೊ ಪೇ ಮಾಡ್ತಾನೆ. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವನೇನ್ ಮಾಡ್ತಾನೆ, ಏನು ಆಗಿರೋದಿಲ್ಲ, ಅವರ ತಾಯಿಗೆ ಏನು ಹುಷಾರಾಗಿರೋದಿಲ್ಲ. ಸೊ ರಿಟರ್ನ್ ಕಾಲ್ ಮಾಡ್ತಾನೆ, ಸ್ವಾಮೀಜಿ ಈ ತರ ಏನು ಆಗಿಲ್ಲ ಅಂತ ಹೇಳ್ತಾನೆ. ಸೊ ಮತ್ತೆ ಅವರು ಇನ್ನಷ್ಟು ಅಮೌಂಟ್ ಕೇಳ್ತಾರೆ. ಸೊ ಅದನ್ನು ಸಹ ಪೇ ಮಾಡ್ತಾನೆ ಆ ಹುಡುಗ, ಅವ್ರನ್ನ ನಂಬಿ. ಸೊ ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ದಿನ ಹೋಗ್ತದೆ. ಅದಾದ್ಮೇಲೆ ಏನು ಆಗಿರೋದಿಲ್ಲ, ಅವ್ರ ತಾಯಿಗೆ ಏನು ಹುಷಾರಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾನೆ ಆ ಹುಡುಗ, ಅವರಿಗೆ ಕಾಲ್ ಮಾಡ್ತಾನೆ, ಸ್ವಾಮೀಜಿ ಈ ತರ ಏನು ಆಗಿಲ್ಲ, ಸೊ ನಾನು ನಿಮ್ ನಂಬಿ ಬೇರೆಯವ್ರ ಹತ್ರ ಸಾಲ ಮಾಡ್ಕೊಂಡು ನಾನು ನಿಮಗೆ ಅಮೌಂಟ್ ಪೇ ಮಾಡಿದೆ. ಸೊ ನನ್ನ ಹತ್ರ ಇರಲಿಲ್ಲ. ಸೊ ಅದಕ್ಕೆ ಅವ್ರು ಬೇರೆಯವ್ರು ಬಂದಿದ್ದಾರೆ, ಮನೆ ಹತ್ರ ಬಂದು ಕೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಪೇ ಮಾಡಿ ರಿಟರ್ನ್, ನೀವು ಮಾಡಿದ್ದೇನು ಆಗಿಲ್ಲ, ನನಗೆ ತಾಯಿ ಹುಷಾರಾಗಿಲ್ಲ, ಸೊ ದಯವಿಟ್ಟು ರಿಟರ್ನ್ ಪೇ ಮಾಡಿ ಅಂತ ಹೇಳ್ತಾರೆ. ಸೊ ಆ ತರ ಹುಡುಗ ಹೇಳ್ತಾನೆ. ಆ ಹುಡುಗ ಹೇಳಾದ್ಮೇಲೆ ಇವ್ ಸ್ವಾಮೀಜಿ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಅಂದ್ರೆ, ಸೊ ನಾನೊಂದು ಕಾಲ್ ರೆಕಾರ್ಡಿಂಗ್ ಹಾಕ್ತೀನಿ, ಆ ಹುಡುಗ ಕಳ್ಸಿದ್ದು. ಸೊ ನೀವೇ ಕೇಳ್ಕೊಂಬನ್ನಿ ಗೈಸ್. ಹಣ ತೆಗೆದ ಅವನ ಹತ್ರ ಹಾ ಹಂಗೆ ಕೊಡ್ಲಿಕ್ಕಿತ್ತು ಅವನಿಗೆ. ಏನು ಶಾರ್ಟ್ ಹಾಕಿ ಕೊಡ್ಲಿಕ್ಕಾಗಲ್ಲ. ತುಣ್ಣಿ ಆಟಿದೆ ನೀನು, ನನ್ ತುಣ್ಣೆ. ಹಂಗೆ ಆ ನನ್ನ ಮಗನಿಗೂ ಮಾಡ್ತೀನಿ, ನಿನ್ಗೂ ಮಾಡ್ತೀನಿ ನೋಡು. ಸೊ ನೋಡಿದ್ರಲ್ಲ, ಕೇಳ್ಕೊಂಬಂದ್ರಲ್ಲ, ಈ ತರ ಒಬ್ಬ ಸ್ವಾಮೀಜಿ, ದರೋಡೆಕೋರ ಸ್ವಾಮೀಜಿ, ಅವನಿಗೆ ನಾನು ರಿಟರ್ನ್ ಕಾಲ್ ಮಾಡಿದೆ. ನಾನು ರಿಟರ್ನ್ ಅವನಿಗೆ ಕಾಲ್ ಮಾಡಿದಾಗ ಹೇಳ್ತಾನೆ, ನೀನೇನಾದ್ರೂ ಕೊಡ್ಕೋ, ಕಂಪ್ಲೇಂಟ್ ಆದ್ರೂ ಕೊಡ್ಕೋ, ಏನಾದ್ರೂ ಮಾಡ್ಕೋ, ಅದು ನನ್ನ ಕರ್ತವ್ಯ ಅಂತ. ಈ ತರ ಮೋಸ ಮಾಡಿ ಬೇರೆಯವ್ರ ಹತ್ರ ದುಡ್ಡು ಸಂಪಾದನೆ ಮಾಡೋದು ಅವನ ಕರ್ತವ್ಯ ಅಂತ. ಅವನ ವಯಸ್ಸು ಬಂದು 39 ವರ್ಷ. ನಾನು ಹೇಳ್ದೆ, ನಿನಗೆ ಅತ್ತೆ ವಯಸ್ಸಾಗಿದೆ, ದುಡ್ಕೊಂಡು ತಿನ್ಲಿಕ್ಕೆ ಏನಂತ. ಸೊ ಅವದೇ ಅವನಿಗೆ ವೃತ್ತಿ ಅಂತೆ, ಆ ಕೆಲ್ಸನೇ ಅವನಿಗೆ ವೃತ್ತಿ ಅಂತೆ. ಸೊ ಗೈಸ್, ನಿಮಗೆಲ್ಲ ಹೇಳೋದೊಂದೇ, ಸೊ ಯಾರು ಈ ತರ ಸ್ವಾಮೀಜಿಗಳನ್ನ ನಂಬಿ ಮೋಸ ಹೋಗ್ಬೇಡಿ ಅಂತ ಹೇಳ್ತೀನಿ. ಸೊ ಯಾಕಂತ ಅಂದ್ರೆ, ಸೊ ಈ ತರ ಜನಗಳು ತುಂಬಾ ಜನ ಇರ್ತಾರೆ, ಸುಮ್ನೆ ಬ್ರೈನ್ ವಾಶ್ ಮಾಡಿ ಅದ್ ಮಾಡ್ತೀನಿ, ಆ ಪೂಜೆ ಮಾಡ್ತೀನಿ, ಈ ಪೂಜೆ ಮಾಡ್ತೀನಿ ಅಂತ. ಸೊ ಯಾವುದೇ ತರ ಏನು ಆಗೋದಿಲ್ಲ. ಸೊ ಈ ತರ ಒಬ್ಬ ಸ್ವಾಮೀಜಿ, ಇವನಿಗೆ ಯಾವ ತರ ಒಂದು ಶಿಕ್ಷೆ ಕೊಡ್ಬೇಕು ಅಂತ ನೀವೇ ಕಮೆಂಟ್ ಮಾಡಿ ಗೈಸ್ ಅಂತ ಹೇಳ್ತಾ, ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆದ್ರೆ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ತರ ಹೆಚ್ಚು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳನ್ನ ನಿಮ್ಮ ಮುಂದೆ ತಂದಿರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.